ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮನನ್ನು, ವಿಶ್ವಗುರು, ಕರ್ನಾಟಕದ ಸಾಂಸ್ಕೃತಿಕ ನಾಯಕ, ಸ್ತ್ರೀ ಕುಲೋದ್ಧಾರಕ, ಮನುಕುಲೋದ್ಧಾರಕ, ಮಹಾಮಾನವತಾವಾದಿ ಮಂತ್ರಪುರುಷ ಅಪ್ಪ ಬಸವಣ್ಣನವರನ್ನು ಹಾಗೂ ಎಲ್ಲ ಬಸವಾದಿ ಶಿವಶರಣರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ನಮ್ಮ ಪೂಜ್ಯರ ಪಾದಾರವಿಂದಗಳಲ್ಲಿ ಭಕ್ತಿಯ ಶರಣುಗಳನ್ನು ಸಲ್ಲಿಸಿ ಈ ಸಾಯಂಕಾಲದ ಶುಭ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ನಾವು ವೀರವಿರಾಗಿಣಿ, ಶಿವಯೋಗಿಣಿ, ಜಗನ್ಮಾತೆ ಮಹಾದೇವಿ ಅಕ್ಕನವರ ಜೀವನ ಚರಿತ್ರೆಯನ್ನು ಪೂಜ್ಯ ಮಾತಾಜಿಯವರು ರಚನೆ ಮಾಡಿರ್ತಕ್ಕಂಥ ತರಂಗಿಣಿ ಕಾದಂಬರಿಯನ್ನು ಆಧರಿಸಿ ನೋಡ್ತಾ ಇದ್ದೀವಿ. ಒಂದು 4-5-6 ದಿನ ಆಗ್ತಾ ಇದೆ. ಇವಾಗ ಭಾಗ 2 ಪ್ರಗತಿ, ಅದರಲ್ಲಿ ಅಧ್ಯಾಯ 12 ಕನ್ನೆತನ ಕಾಲಿಕ್ಕಿತು ಅನ್ನೋ ಅಧ್ಯಾಯವನ್ನ ಇವತ್ತು ನೋಡೋಣ. ನಿನ್ನೆ ಏನಪ್ಪಾ ಆಗಿತ್ತು ಅಂದ್ರೆ ಮೋಡ ಸರಿಯಿತು ಅಧ್ಯಾಯವನ್ನ ನೋಡ್ತಾ ಇದ್ವಿ. ಮೋಡ ಸರಿಯಿತು ಅಧ್ಯಾಯದಲ್ಲಿ ಏನು ಸಂಭಾಷಣೆ ನಡೀತಾ ಇತ್ತು? ಲಿಂಗಮ್ಮನಿಗೆ ಮತ್ತು ಗುರು ಲಿಂಗದೇವರು, ಗುರುಗಳ ಮತ್ತು ಓಂಕಾರ ಶೆಟ್ಟಿ ಎಲ್ಲ ಇದ್ರು. ಯಾವ ವಿಷಯ ಚರ್ಚೆ ಆಗ್ತಿತ್ತು ಅಂದ್ರೆ ಜ್ಞಾನಾರ್ಜನೆ, ಅಂದ್ರೆ ವಿದ್ಯೆ ಸಾಕು ಇನ್ನ ಮಹಾದೇವಿಗೆ, ಇನ್ನೇನು 12 ವರ್ಷ ಆಗ್ತಾ ಇದೆ, ಇನ್ನ ಎಲ್ಲ ಗಂಡು ಮಕ್ಕಳ ಜೊತೆಗೆ ಕೂತ್ಕೊಂಡು ವಿದ್ಯಾಭ್ಯಾಸ ಮಾಡೋದು ಸಾಕು, ಹೆಣ್ಣು ಮಕ್ಕಳು ಎಷ್ಟು ವಿದ್ಯೆನ ಕಲ್ತ್ರು ಕೂಡ ಮನೆಗಳಲ್ಲಿ ಮುಸುರೆ ತೊಳೆಯೋದು ಏನು ತಪ್ಪೋದಿಲ್ಲ ಅನ್ನೋ ಒಂದು ವಾದ ಲಿಂಗಮ್ಮನವ್ರದ್ದು. ಆದ್ರೆ ಮಹಾದೇವಿ ಅಕ್ಕಂದು ಅವ್ವ ಜ್ಞಾನಾರ್ಜನೆ ಅನ್ನೋದು ಅದಕ್ಕೆ ಕೊನೆ ಇಲ್ಲ, ಅದು ಸಾಯೋವರೆಗೂ ಪ್ರತಿಯೊಬ್ರು ಜಿಜ್ಞಾಸುವಾಗೇ ಇರ್ತಾರೆ. ಅಂದ್ರೆ ಕಲಿಕೆ ಅನ್ನೋದು ಯಾವತ್ತೂ ಮುಗಿಯೋದಿಲ್ಲ, ಸಾಯೋವರೆಗೂ ಇರೋದೇನೆ. ಯಾಕೆ ಹೀಗೆ ಹೇಳ್ತಿದ್ಯಾ, ನಿನಗೇನು ಗೊತ್ತಾಗಲ್ಲ, ನೀ ಸುಮ್ಮನಿರು ಅಂತ ಮಹಾದೇವಿ ಅಕ್ಕನಿಗೆ ಅವ್ರ ಅಮ್ಮ ಲಿಂಗಮ್ಮ ಜೋರ್ ಮಾಡ್ತಾರೆ. ಏನವ್ವ ನೀನು ಹೀಗ್ ಮಾಡ್ತೀಯಾ? ಯಾವಾಗ್ಲೂ ಹೇಳ್ತಿರ್ತಾರೆ, ಒಂದು ಗಾದೆ ಮಾತಿದೆ, ಗಾಳಿ ಬಂದಾಗ್ಲೇ ತೂರ್ಕೋಬೇಕು ಅಂತ. ಈಗ ನಮಗೆ ಕಲಿಯುವಂತ ಇಚ್ಛೆ ಇದ್ದಾಗ ಕಲ್ತ್ಬಿಟ್ಟು ಮುಕ್ತಿಯನ್ನ ಕಾಣ್ಬೇಕವ್ವ, ನೀನ್ ಯಾಕೆ ಇಷ್ಟು ಹಠ ಮಾಡ್ತಿದೀಯಾ ಅಂತ ಮಗಳಂದಾಗ, ನಿನಗೆ ಗೊತ್ತಾಗಲ್ಲ ಸಮಾಜದಲ್ಲಿ ಜನರು ಯಾವ ರೀತಿ ಮಾತಾಡ್ತಾರೆ, ಚುಚ್ಚು ಮಾತಾಡ್ತಾರೆ, ನಿನಗದೆಲ್ಲ ತಿಳಿಯಲ್ಲ. 1000 ಜನ 1000 ನಾಲಿಗೆ 1000 ಮಾತಾಡ್ಲಿ ಅವ್ವ, ನಾವು ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಬದುಕಿದ್ರೆ ಆಯ್ತು, ಅದ್ರಲ್ಲಿ ಏನಿದೆ, ಮಾತಾಡೋರ್ಗೆ ಏನು ಹೋಗುತ್ತೆ ಗಂಟು, ನಾವು ನಮ್ಮ ಮನಸ್ಸು ಸ್ವಚ್ಛವಾಗಿದ್ರೆ ಶುದ್ಧವಾಗಿದ್ರೆ ಮುಗೀತು ಅಂತ ಮಗಳು ಹೇಳಿದಾಗ, ನಿನಗ ಅದೆಲ್ಲ ಗೊತ್ತಾಗಲ್ಲ, ನೀ ಸುಮ್ನಿರು, ನಾ ಗುರುಗಳಿಗೆ ಕೇಳಿಕ್ ಬಂದಿದ್ದೀನಿ, ಕೇಳ್ತೀನಿ ಅಂತ ಲಿಂಗಮ್ಮನ ವಾದ. ಅವಾಗ ಗುರುಗಳು ಹೇಳ್ತಾರೆ, ಅನ್ಕೊಂತಾರೆ ಮಗಳಲ್ಲಿ ಅವಳ ಏನು ಮಹಾದೇವಿ ಅಕ್ಕನ ಒಂದು ವಿಮರ್ಶಾ ಪ್ರಜ್ಞೆ, ಕಲಿಕೆಯ ವೇಗವನ್ನ ಕಂಡು ಸಂತೋಷ ಪಡೋದ್ ಬಿಟ್ಟು ಈ ಲಿಂಗಮ್ಮನ ಎಷ್ಟು ದಡ್ಡಿ ತರ ಆಡ್ತಾಳಲ್ಲ ಅಂತ ಮನಸ್ಸಿನಲ್ಲಿ ಅನ್ಕೊಂತಾರೆ ಗುರುಗಳು. ಆಗ್ಲಿ ನಿಂದೇನಪ್ಪ ಅಭಿಪ್ರಾಯ ಅಂತ ಹೇಳಿದಾಗ ಓಂಕಾರ ಶೆಟ್ಟಿ ಅಂದ್ರೆ ಮದ್ವೆ ವಿಷಯ ಮಾತಾಡ್ಲಿಕ್ಕೆ ಬಂದಿರ್ತಾರೆ. 12 ವರ್ಷ ಆಗ್ತಿದೆ, ಇನ್ನ ಒಂದು ಒಳ್ಳೆ ವರ ನೋಡ್ಬಿಟ್ಟು ಮದ್ವೆ ಮಾಡ್ಬಿಡೋಣ ಮಹಾದೇವಿಗೆ, ಸಾಕಿನ ಕಲ್ತಿದ್ದು ಅಂತ ಮಾತಾಡ್ಲಿಕ್ಕೇನೆ ಮಗಳನ್ನ ಗಂಡನನ್ನ ಕರ್ಕೊಂಡ್ಬಿಟ್ಟು ಮಠದ ಕಡೆ ಬಂದಿರ್ತಾರೆ. ಹೀಗ್ ನಡೀತಿರ್ಬೇಕಾದ್ರೆ ಇವಳೆಲ್ಲ ವಾದ ಮಾಡ್ತಿರ್ತಾಳಲ್ಲ ಮಹಾದೇವಿ ಅಕ್ಕ, ನೋಡಿ ಗುರುಗಳೇ ಎಷ್ಟು ಉದ್ದಟತನ ಮಾಡ್ತಾಳೆ, ಪ್ರತಿಯೊಂದು ಮಾತಿಗೆ ಮಾತು ಉತ್ತರ ಕೊಡ್ತಾಳೆ, ಅದೇನೋ ಮಕ್ಕಳಾಗಿಲ್ಲ ಅಂತ ಹರಕೆ ಹೊತ್ತು ಪಾರ್ವತಿ ತಾನ್ ಬರೋದ್ರ ಬದಲು ಭದ್ರಕಾಳಿನೇ ಕಳಿಸ್ದಂಗೆ ಆಗ್ಬಿಟ್ಟಿದೆ ನನಗೆ ಅಂತ ಹೇಳ್ತಾಳೆ ಮಹಾದೇವಿಯರು. ಲಿಂಗಮ್ಮ ಸುಮ್ನೆ ಗಂಡ್ ಮಗು ಅಂತ ತಿಳ್ಕೊಂಡು ಒಂದು ಪಂಚೆ ಲುಂಗಿ ಉಡಿಸಿ ಕೂತ್ಕೊಂಡಿದ್ರೆ ಚೆನ್ನಾಗಿತ್ತು, ಹೆಣ್ಣು ಅಂತ ಬೆಳೆಸಿದ್ದೆ ತಪ್ಪಾಯ್ತು ಅಂತ ಲಿಂಗಮ್ಮ ಹೇಳಿದಾಗ ಮಹಾದೇವಿ ಅಕ್ಕ ಎಷ್ಟು ಅದ್ಭುತವಾಗಿ ಹೇಳ್ತಾರೆ, ಅವ್ವ ನಾನು ಗಂಡಿನ ವೇಷ ಧರಿಸಿ ಗಂಡತನ ಮೆರೆಯಲು ನಾನು ಬಯಸೋದಿಲ್ಲ, ಹೆಣ್ಣಿನ ರೂಪದಲ್ಲಿದ್ದೆ, ಹೆಣ್ಣು ಸ್ವಾತಂತ್ರ್ಯಕ್ಕೆ ಅನರ್ಹಳು, ಅಧಿಕಾರಕ್ಕೆ ಅನಧಿಕೃತ, ಆಕೆ ಯಾವುದೋ ಅಧಿಕಾರನ ವಹಿಸ್ಕೊಳ್ಳಿಕ್ಕೆ ಅವ್ರು ಯೋಗ್ಯಳಲ್ಲ, ಯಾವುದೇ ಸಿದ್ಧಿಯನ್ನು ಮಾಡ್ಲಿಕ್ಕೆ ಯೋಗ್ಯಳಲ್ಲ ಹೆಣ್ಣು ಅನ್ನೋದನ್ನ ನಾನು ಎಲ್ಲವನ್ನ ಹೆಣ್ಣಿನ ರೂಪದಲ್ಲಿದ್ದೆ, ಗಂಡಿಗಿಂತ ಹೆಚ್ಚು ನಾನು ಸಾಧನೆ ಮಾಡಿ ತೋರಿಸ್ಬಿಡ್ಲಾ ಅಂತ ನನಗೆ ಕೆಚ್ಚು ಬರ್ತಾ ಇದೆ ಅಂತ ತುಂಬಾ ರೋಷದಿಂದ ಅದು ಪುಟ್ಟ ಬಾಲಕಿ ಮಹಾದೇವಿ ಅಕ್ಕ ಹೇಳಿದಾಗ
ಓಂಕಾರ ಶೆಟ್ಟಿಗೆ ಮತ್ತು ಗುರುಗಳಿಗೆ ತುಂಬಾ ಸಂತೋಷ ಆಗುತ್ತೆ ಇವಳ ಕೆಚ್ಚನ್ನ ನೋಡಿ. ಇವಳು ಸಾಮಾನ್ಯ ಚೇತನ ಅಲ್ಲ ಅಂತ ಗುರುಗಳು ಮನ್ಸಲ್ಲೇ ಅನ್ಕೊಂಡು ಲಿಂಗಮ್ಮನಿಗೆ ಹೇಳ್ತಾರೆ, ಲಿಂಗಮ್ಮ ಯಾಕೆ ನೀನು ಇಷ್ಟೊಂದು ಲೌಕಿಕಳಾಗ್ತಿದೀಯಾ? ಮಗಳ ಒಂದು ಏನು ವಿದ್ಯೆಯನ್ನ ಜ್ಞಾನವನ್ನ ನೀವು ನೋಡ್ಬಿಟ್ಟು ಸಂತೋಷ ಪಡ್ಬೇಕು, ಯಾಕೆ ದಡ್ಡಿ ತರ ಆಡ್ತಿದೀಯಾ ಅಂತ ಬುದ್ಧಿ ಹೇಳಿದಾಗ, ಗುರುಗಳೇ ಸಮಾಜದಲ್ಲಿ ನಿಂದೆಯ ಮಾತುಗಳನ್ನೆಲ್ಲ ಕೇಳ್ಬೇಕಲ್ಲ. ಪಾರ್ವತಿ ತಾನ್ ಬರೋದ್ರ ಬಿದ್ದು ಭದ್ರಕಾಳಿ ಬಂದಾಗ ಆಗ್ಬಿಟ್ಟಿದೆ ನೋಡ್ರಿ, ಎಲ್ಲದಕ್ಕೂ ಮಾತಿಗೆ ಮಾತು ಉತ್ತರ ಕೊಡ್ತಾಳೆ ಮಹಾದೇವಿ ಅಂತ ಹೇಳಿದಾಗ, ಹೌದು ಇವಾಗ ಎಲ್ಲರನ್ನ ರಾಕ್ಷಸರನ್ನ ಸಂಹಾರ ಮಾಡ್ಲಿಕ್ಕೆ ಭದ್ರಕಾಳಿನೇ ಬರ್ಬೇಕಾಯ್ತು, ಪಾರ್ವತಿಗೆ ಆಗ್ಲಿಲ್ಲ ಅನ್ನೋ ಮಾತನ್ನ ಮಹಾದೇವಿ ಅಕ್ಕ ಹೇಳ್ತಾಳೆ. ಹೀಗೆ ಸಂಭಾಷಣೆ ನಡೀತಿರ್ಬೇಕಾದ್ರೆ ಎಲ್ಲರೂ ತಂದೆ ತಾಯಿ ಇಬ್ರು ಮತ್ತೆ ಮಹಾದೇವಿ ಗುರುಗಳು ಮತ್ತು ಓಂಕಾರ ಶೆಟ್ಟಿ ಮಹಾದೇವಿ ಅಕ್ಕನ ಪರವಾಗಿನೇ ವಾದ ಮಾಡಿ, ಅದು ಲಿಂಗಮ್ಮನ ದಾರಿಲೇ ಹೋಗಿ ಅವಳಿಗೆ ಅರ್ಥ ಮಾಡಿಸಿದಾಗ ಲಿಂಗಮ್ಮ ಆಯ್ತು ಗುರುಗಳೇ, ನೀವ್ ಇಷ್ಟು ಹೇಳಿದ್ಮೇಲೆ ನಿಮ್ ಮಾತಿಗೆ ಬೆಲೆ ಕೊಟ್ಟು ನಾನು ಒಪ್ಕೊಳ್ತೀನಿ. ಇನ್ನ ಮುಂದಿಂದು ನೀವ್ ಹೇಳ್ದಾಗೆ ಆಗ್ಲಿ, ಮುಂದಿನ ಕೆಲಸ ಇಲ್ಲ, ಮುಂದಿಂದ ಏನ್ ಕಾರ್ಯ ಇರ್ತದೆ, ದೊಡ್ಡವಳಾದ್ಮೇಲೆ ಅವಳಿಗೆ ಮದ್ವೆ ಮಾಡೋ ಜವಾಬ್ದಾರಿ ನಿಮ್ದೆ ಅಂತ ತಿಳ್ಕೊಂಡು ಒಪ್ಕೊಂಡು ಕಲೀಲಿಕ್ಕೆ ಒಪ್ಕೊಂಡು ಅಲ್ಲಿಗೆ ಮುಗೀತದ. ಇನ್ನ ಕನ್ಯತನ ಕಾಲಕ್ಕಿತ್ತು ಮುಂದಿನ ಅಧ್ಯಾಯವನ್ನ ಇವತ್ತು ನೋಡೋಣ. ಅಂದ್ರೆ ಕನ್ಯತನ ಕಾಲ ಅಂದ್ರೆ ಹೇಳ್ತಿರ್ತಾರಲ್ಲ, ಅವಾಗೆಲ್ಲ ಮಕ್ಕಳು ಚಿಕ್ಕ ಮಕ್ಕಳೆಲ್ಲ 12 ವರ್ಷ 13 ವರ್ಷಕ್ಕೆಲ್ಲ ಋತುಮತಿಯರಾಗ್ತಿದ್ರು. ಇನ್ನು ಎಲ್ಲ ಲಕ್ಷಣಗಳು ಮಹಾದೇವಿ ಅಕ್ಕನಲ್ಲಿ ಕಾಣಿಸ್ತಾ ಇದ್ವು. ಇನ್ನು ದಿನಚರಿ ನಡೀತಾ ಇದೆ, ಬೆಳಗಾಯ್ತು, ಸ್ವಲ್ಪ ದಿನ ಆದ್ಮೇಲೆ 12 ವರ್ಷ ತುಂಬುತ್ತೆ ಮಹಾದೇವಿ ಅಕ್ಕನಿಗೆ, ಒಂದು ದಿನ ಋತುಮತಿನೂ ಆಗ್ಬಿಡ್ತಾರೆ. ಸೊ ಅದನ್ನ ಇನ್ನೇನು ಮಹಾದೇವಿ ಲಿಂಗಮ್ಮ ಅದಕ್ಕೆ ಕಾಯ್ತಿರ್ತಾಳೆ, ಋತುಮತಿ ಆಗ್ಬಿಡ್ಲಿ. ಯಾಕಂದ್ರ ಅವಾಗಿನ ಕಾಲದಲ್ಲಿ ಋತುಮತಿ ಆಗೋಕ್ಕಿಂತ ಮೊದ್ಲೇನೆ 10 ವರ್ಷಕ್ಕೆಲ್ಲ ಹೆಣ್ಮಕ್ಳಿಗೆ ಮದ್ವೆ ಮಾಡಿ ಬಿಡ್ತಿದ್ರು. ಋತುಮತಿ ಆದ ನಂತರ ಗಂಡನ ಮನೆಗೆ ನಡಿಲಿಕ್ಕೆ ಕಳಿಸ್ತಾ ಇದ್ರು. ಇವಾಗ ಮಹಾದೇವಿ ಅಕ್ಕನಿಗೆ ಓದ್ಲಿ ಅಂತ ಹೇಳ್ಬಿಟ್ಟು ಗುರುಗಳು ಹೇಳಿದಾಗ ಗುರುಗಳ ಮಾತಿಗೆ ಬೆಲೆ ಕೊಟ್ಟು ಲಿಂಗಮ್ಮ ಸುಮ್ನಾಗಿದ್ಲು. ಲಿಂಗಮ್ಮನ ಕಾಯ್ತಿದ್ಲಿ ಯಾವಾಗ ಮಗಳು ಋತುಮತಿ ಆಗ್ತಾಳೋ, ಯಾವಾಗ ಅವಳಿಗೆ ಒಂದು ಮಗು ಏನು ಒಳ್ಳೆ ಹುಡುಗನ ನೋಡಿ ಮದ್ವೆ ಮಾಡಿ ಗಂಡನ ಮನೆಗೆ ಕಳಿಸಿದ್ರೆ ಸಾಕಪ್ಪ, ದೊಡ್ಡ ಜವಾಬ್ದಾರಿ ಕಳೆಯುತ್ತೆ ಅನ್ನೋದು ಲಿಂಗಮ್ಮನ ಒಂದು ಹಂಬಲ. ಅವಳ ಹಂಬಲ ಇನ್ನೇನು ಈಡೇರಕ್ಕೆ ಬಂತು. ಋತುಮತಿನೂ ಕೂಡ ಮಹಾದೇವಿಕ ಆದ್ರು. ಅದನ್ನ ತಿಳಿಸ್ಲಿಕ್ಕೆ ಓಂಕಾರ ಶೆಟ್ಟಿ ಅವರು ಮೇಲೆ ಮಹಡಿ ಮೇಲೆ ಪೂಜಾ ಕೋಣೆಯಲ್ಲಿ ಇರ್ತಾರೆ, ಪೂಜೆ ಮಾಡ್ಕೊಂತಿರ್ತಾರೆ. ಹೋಗಿ ಕರೆ ಕಳಿಸ್ತಾಳೆ, ಹಿಂಗ ಕರ್ಕೊಂಡ್ ಬಾ ಮಹಾದೇವಿ ತಂದೆಯವ್ರನ್ನ ಅಂತ ಹೇಳ್ಬಿಟ್ಟು ಮನೇಲಿ ಕೆಲ್ಸದವ್ನ ಇರ್ತಾನಲ್ಲ ಅವ್ರನ್ನ ಕಳಿಸ್ತಾರೆ, ಕರ್ಕೊಂಡ್ ಬರ್ತಾರೆ. ಏನಾಯ್ತು ಲಿಂಗ ಅಂತ ಹೇಳಿ ಬರ್ತಾರೆ ಓಂಕಾರ ಶೆಟ್ಟಿ ಅವ್ರ ಕೆಳಗಡೆ. ಇಲ್ಲ, ಮಹಾದೇವಿ ಮೈ ನೆರೆದಿದ್ದಾಳೆ ಅನ್ನೋ ವಿಷಯವನ್ನ ಹೇಳಿದಾಗ ಓಂಕಾರ ಶೆಟ್ಟಿ ಮನ್ಸಲ್ಲೇ ಅನ್ಕೊಂತಾನೆ, ಅಂಗಾಂಗಗಳ ಒಂದು ಲಕ್ಷಣ ನಾವು ಕಾಣಿಸ್ತಾ ಇತ್ತು. ಅವಾಗ್ಲೇನೆ ಲಿಂಗ ಹೇಳ್ತಿದ್ಲು ಓದೋದ್ ಬೇಡ, ಇನ್ ಮದ್ವೆ ಮಾಡ್ಬಿಡೋಣ ಅಂತ ಹೇಳಿದಾಗ ಇವಾಗ ಅಧಿಕೃತವಾಗಿ ಸರ್ಟಿಫಿಕೇಟ್ ಸಿಕ್ಕಂಗ ಆಯ್ತು. ಯಾರಿಗೆ? ಲಿಂಗಮ್ಮನಿಗೆ. ಯಾಕಂದ್ರೆ ಮದ್ವೆ ಮಾಡ್ಬೇಕಲ್ಲ, ಇನ್ನ ಇವಳನ್ನ ಹಿಂದಕ್ಕಾಗಲ್ಲ, ವಾದ್ಸಕ್ಕಾಗಲ್ಲ ಲಿಂಗಮ್ಮನ ಜೊತೆಗೆ. ಈಗ ಹೇಳ್ದಾಗ ಏನು ಯೋಚನೆ ಮಾಡಿದ್ರ ಆಯ್ತು ಒಳ್ಳೇದು ಅಂತ ಹೇಳ್ಬಿಟ್ಟು ನಿರ್ಲಿಪ್ತತೆಯಿಂದ ಓಂಕಾರ ಶೆಟ್ಟಿ ಹೇಳ್ತಾರೆ ಲಿಂಗಮ್ಮನಿಗೆ. ಸರಿ, ಅಲ್ಲಿ ಹಿತ್ತಲದಲ್ಲಿ ಕೂರ್ಸಿರ್ತಾರೆ ಮಹಾದೇವಿ ಅಕ್ಕನ್ನ. ಇಬ್ರು ತಂದೆ ತಾಯಿ ಮಹಾದೇವಿ ಹತ್ರ ಹೋಗ್ತಾರೆ, ಮಾತಾಡಿಸ್ತಾರೆ. ಸರಿ ಆಯ್ತು, 3 ದಿನಕ್ಕೆ ಎಣ್ಣೆ ನೀರು ಸ್ನಾನ ಮಾಡಿಸ್ಬಿಟ್ಟು ಅಕ್ಷತೆ ಕಾಳು ಹಾಕಿ ಆರತಿ ಮಾಡೋಣವಂತೆ. ಇನ್ ಮುಂದಿನ ಕೆಲಸ ಏನ್ ಮಾಡೋದು, ಎಲ್ಲ ತಯಾರಿ ಮಾಡ್ಕೊಳ್ಳಿ ಅಂತ ಲಿಂಗಮ್ಮ ಹೇಳಿದಾಗ ಆಯ್ತು. ಅವಾಗ ಲಿಂಗಮ್ಮ ಅದಕ್ಕಿಂತ ಮೊದ್ಲು ಹೇಳ್ತಾಳೆ, ಮಹಾದೇವಿ ಅಕ್ಕ ಸುಮ್ನೆ ಕೂತಿರ್ತಾರೆ. ಲಿಂಗಮ್ಮನ ಸಂಭ್ರಮನೇ ಸಂಭ್ರಮ. ಯಾಕಂದ್ರೆ ತುಂಬಾ ವರ್ಷಗಳ ಮೇಲೆ ಮದುವೆಯಾಗಿ ತುಂಬಾ ವರ್ಷಗಳ ಮೇಲೆ ಮಗು ಆಗಿರುತ್ತೆ. ಮಗು ಅದು ಕಾರಣಿಕ ಕನ್ಯೆ, ಗುರು ಬಸವಣ್ಣನವರ ಕರುಣೆಯಿಂದ ಆದಂತಹ ವರಪ್ರಸಾದವಾಗಿ ಮಹಾದೇವಿ ಅಕ್ಕ ಜನಿಸಿರ್ತಾರೆ. ತುಂಬಾ ಸಂತೋಷವನ್ನ ಕೊಟ್ಟಿರ್ತಾಳೆ ತಂದೆ ತಾಯಿಗೆ, ಬಂಜೆ ಅನ್ನೋ ಪಟ್ಟವನ್ನ ಕಳೆದಿರ್ತಾಳೆ ಅಲ್ವಾ. ಇಂತಹ ಮಗಳ ಸಂಭ್ರಮ ಮತ್ತೆ ಯಾರಿಗಾದ್ರೂ ಅದು ಸಹಜ, ತಾಯಿಗೆ ಇನ್ನೂ ಸಂಭ್ರಮ. ಸರಿ ಆಯ್ತು, ನಮಗಿರೋದು ಒಬ್ಳೇ ಮಗಳು. ಇಲ್ಲಿ ಅಕ್ಕಪಕ್ಕದ ಇವಾಗ ಲಿಂಗಮ್ಮನಿಗೇನು ನನ್ ಮಗಳು ಮೈ ನೆರೆದಿದ್ದಾಳೆ, ಇರೋದು ಒಬ್ಳೆ ಮಗಳು, ಅವಳ ಕಾರ್ಯವನ್ನ ತುಂಬಾ ವಿಜೃಂಭಣೆಯಿಂದ ಮಾಡ್ಬೇಕು, ಎಲ್ಲರನ್ನೂ ಕರೆಸ್ಬೇಕು, ಸಂಭ್ರಮ ಪಡ್ಬೇಕು ಅನ್ನೋದು ಲಿಂಗಮ್ಮನ ಒಂದು ಆಸೆ. ಅವಾಗ ಹೇಳ್ತಾರೆ, ಈಗ ಮಹಾದೇವಿ ಅಕ್ಕ ಕೂತಿರ್ತಾರೆ, ಓಂಕಾರ ಶೆಟ್ಟಿ ಅವ್ರು ನಿಂತಿರ್ತಾರೆ, ಕೇಳಿಸ್ಕೊಂತಿರ್ತಾರೆ ಮಹಾದೇವಿ ಅಕ್ಕ ಅಮ್ಮನ ಸಂಭ್ರಮವನ್ನ ಕೇಳಿಸ್ಕೊಂತಿರ್ತಾರೆ. ನೋಡಿ, ಆ ಗಿರ್ಜಮ್ಮ, ಸಿಂಗಾರಮ್ಮ, ಬಂಗಾರಮ್ಮ, ಶಿವಮೂರ್ತಪ್ಪ ಎಲ್ಲರೂ ಬೆರಗಾಗ್ಬೇಕು, ಆ ರೀತಿ ನನ್ನ ಮಗಳ ಒಂದು ಕಾರ್ಯವನ್ನ ಮಾಡೋಣ, 10 ದಿನ ಆಚರಣೆಯನ್ನ ಮಾಡೋಣ, ದುಡ್ಡಿಗೇನು
ನಾವು ಚಿಂತೆ ಮಾಡೋದು ಬೇಡ, ಆ ಭಗವಂತ ನಮಗೇನು ಕಡಿಮೆ ಮಾಡಿಲ್ಲ. 10 ದಿನ 10 ವೇಷ ಹಾಕೋಣ, ಪಾರ್ವತಿ, ಸರಸ್ವತಿ, ಲಕ್ಷ್ಮಿ ಅಲ್ವಾ, ಹೀಗೆ ಭದ್ರಕಾಳಿ ಎಲ್ಲರದು ವೇಷ ಮಾಡಿ, ದಿನಾ ಒಬ್ಬೊಬ್ರದ್ದು ವೇಷ ಹಾಕಿ ಆರತಿ ಮಾಡಿ ಎಲ್ಲರನ್ನು ಕೂಡಿಸಿ ಎಲ್ಲರೂ ಸಂಭ್ರಮ ಪಡೋಣ ಅಂತ ಹೇಳ್ಬಿಟ್ಟು ತುಂಬಾ ಸಂತೋಷದಿಂದ ಹೇಳಿದಾಗ ಮಹಾದೇವಿ ಅಕ್ಕ ಹೇಳ್ತಾಳೆ, ಅಮ್ಮ ಯಾಕೆ ನೀನು ಇಷ್ಟು ಸಂಭ್ರಮ ಪಡ್ತಿದೀಯಾ? ಇದೇ ಏನೋ ದೊಡ್ಡದು ಸಿದ್ಧಿ ಆದಂಗ ನೀನು ಇಷ್ಟೊಂದು ಸಂಭ್ರಮ ಯಾಕೆ ಪಡ್ತಿದ್ಯಾ? ಇದು ಪ್ರಕೃತಿ ಸಹಜ ಗುಣ. ಪ್ರಕೃತಿ ಸಹಜ ಗುಣ ವ್ಯಕ್ತವಾಗಿದ್ದಕ್ಕೆ ಇಷ್ಟು ನೀ ಸಂಭ್ರಮ ಪಡ್ತಿದೀಯಲ್ಲ, ಇದೆಲ್ಲ ಬೇಕಾ ಅಂತ ಮಹಾದೇವಿ ಅಕ್ಕ ಪ್ರಶ್ನೆ ಮಾಡ್ತಾಳೆ. ನಿನಗೆಲ್ಲ ಗೊತ್ತಾಗಲ್ಲ, ನೀ ಸುಮ್ನಿರು ಅಂತೇಳಿ ಮಗಳಿಗೆ ಗದರಿಸ್ತಾಳೆ. ಅವಾಗ ಮಹಾದೇವಿ ಅಕ್ಕ ಮನ್ಸಲ್ಲಿ ಅನ್ಕೊಂತಾಳೆ, ಈ ನಮ್ಮಮ್ಮನಿಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಅಂತ ಹೇಳ್ಬಿಟ್ಟು ಸುಮ್ನೆ ಆಗ್ತಾಳೆ. ಆಗ್ಲಿ, ನೀನ್ ಮಾಡೋದ್ ಮಾಡ್ಕೋ. ಅವಾಗ ಮಹಾದೇವಿ ಅಕ್ಕ ಹೇಳ್ತಾಳೆ, ಒಂದು ವಚನ ಅಂದ್ರೆ ಅಲ್ಲಮ ಪ್ರಭುಗಳು ಹೇಳ್ತಾರೆ, ಕಂಗಳ ಮುಂದಣ ಕತ್ತಲೆ ಇದೇನೋ, ಮನದ ಮುಂದಣ ಮರೆವೆ ಇದೇನೋ, ಒಳಗಣ ರಣರಂಗ ಹೊರಗಣ ಶೃಂಗಾರ, ಬಳಕೆಗೆ ಬಂದ ಬಟ್ಟೆ ಇದೇನೋ ಗುಹೇಶ್ವರ ಅಂತ ಅಲ್ಲಮ ಪ್ರಭುಗಳೇ ಹೇಳ್ತಾರಲ್ಲಮ್ಮ. ಯಾಕೆ ನೀನ್ ಇಷ್ಟು ಸಂಭ್ರಮ ಪಡ್ತೀಯ? ಇದು ಸಂಭ್ರಮ ಪಡೋ ವಿಷಯ ಅಲ್ಲ, ಇದು ಪ್ರಕೃತಿ ಸಹಜ ಗುಣ ವ್ಯಕ್ತವಾಗಿದೆ. ಇಲ್ಲಿ ಈ ವಚನದಲ್ಲಿ ಅಲ್ಲಮ ಪ್ರಭುಗಳು ಹೇಳ್ತಾರೆ, ಏನು ಆಧ್ಯಾತ್ಮಿಕ ಒಂದು ಚಿಂತನೆ ಮತ್ತು ಏನು ಇರೋದಿಲ್ಲ ನೋಡ್ರಿ, ಮನಸ್ಸಿನ ಮುಂದೆ ಅಜ್ಞಾನ ಮತ್ತು ಆಧ್ಯಾತ್ಮಿಕ ಚಿಂತನೆಯ ನಡುವಿನ ವ್ಯತ್ಯಾಸವನ್ನ ಅವರು ಅಲ್ಲಮ ಪ್ರಭುಗಳು ಹೇಳ್ತಾರೆ. ಅಂದ್ರೆ ಆಧ್ಯಾತ್ಮಿಕ ಔನ್ನತ್ಯ ಏನಿರುತ್ತೆ ಅದು ಒಳಗಿನ ಒಂದು ಔನ್ನತ್ಯ, ಒಳಗಿನ ಒಂದು ಸಂಭ್ರಮ. ಇಲ್ಲಿ ಹೊರಗಡೆದೆಲ್ಲ ಶೃಂಗಾರ ಏನಿದೆ ಆಡಂಬರ ಅಷ್ಟೇ, ಇದೆಲ್ಲ ಕ್ಷಣಿಕವಾದದ್ದು, ಇದು ಯಾವುದು ಶಾಶ್ವತವಾಗಿ ಇರಲ್ಲ. ಶಾಶ್ವತವಾಗಿದ್ದು ಒಂದೇ ಆ ಪರಮಾತ್ಮನ ಕರುಣೆ, ಆ ಪರಮಾತ್ಮನ ಸ್ಮರಣೆ ಅನ್ನೋದು ಮಾತ್ರ ಇರುತ್ತೆ. ಯಾಕೆ ನೀನು ಇಷ್ಟು ಸಂಭ್ರಮ ಪಡ್ತೀಯ ಅಂತ ಆ ಪುಟ್ಟ ವಯಸ್ಸಿನ ಮಹಾದೇವಿ ಅಕ್ಕ ಹೇಳಿದಾಗ ಗುರುಗಳಿಗೆ ತುಂಬಾ ಸಂತೋಷ ಆಗುತ್ತೆ. ಹೀಗೆ ನಡೆದಿರುತ್ತೆ. ಸರಿ, ಇನ್ನೇನ್ ಮಾಡೋದು? ಲಿಂಗಮ್ಮನ ಸಂಭ್ರಮನ ನಾವು ಕಟ್ಟಿ ಹಾಕ್ಲಿಕ್ಕೆ ಆಗಲ್ಲ. ಅಟ್ಲೀಸ್ಟ್ ಅದನ್ನಾದ್ರೂ ಮಾಡ್ಕೊಳ್ಳಿ, ಆಯ್ತು ನಿಂದೇನಿದೆಯೋ ಮಾಡ್ಕೊ ಅಂತ ಹೇಳಿ ಓಂಕಾರ ಶೆಟ್ಟಿ ಒಪ್ಪಿಗೆ ಕೊಡ್ತಾನೆ ಹೆಂಡತಿಗೆ. ತುಂಬಾ ಸಂತೋಷ ಆಗುತ್ತೆ. ಆಯ್ತು, ನನಗಂತೂ ಒಪ್ಪಿಗೆ ಕೊಟ್ಟಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಆಗ್ಬೇಕಾಗಿದ್ದು ನಮ್ಮ ಮಗಳಿಗೆ ಲಿಂಗ ದೀಕ್ಷೆ, ಅಂದ್ರೆ ಗುರುಗಳಿಂದ ದೀಕ್ಷೆ ಆಗ್ಬೇಕು. ಅದನ್ನ ನಾವು ಮುಖ್ಯವಾಗಿ ಮಾಡ್ಬೇಕಾಗಿರೋದು ಅಂತ ಹೇಳಿದಾಗ, ಆಯ್ತು ನೀವೇನ್ ಮಾಡ್ಕೊಳ್ತಿರೋ ಮಾಡ್ಕೊಳ್ಳಿ, ನಾನ್ ಮಾತ್ರ ಇದೆಲ್ಲ ನಾನೇನ್ ಹೇಳಿದೆ ಇದೆಲ್ಲ ನಾನ್ ಮಾಡೋದೆ ಅಂತ ಹೇಳ್ಬಿಟ್ಟು ಲಿಂಗಮ್ಮ ಹೇಳಿದಾಗ, ಸರಿ ಸರಿ ಆಯ್ತು, ನಿನಗೆ ಹೇಗ್ ಸಂತೋಷ ಹಾಗೆ ಮಾಡ್ಕೊ ಅಂತ ಹೇಳ್ತಾಳೆ. ಇನ್ನ ಲಿಂಗಮ್ಮನಿಗೆ ಪಾರವೇ ಇಲ್ಲ, ಮಗಳದೆಲ್ಲ ಸಂಭ್ರಮ ನೋಡ್ಬೇಕು ಅಂತ ಆದಾಗ, ಸರಿ ಆಯ್ತು, ನೀವು ಮುಂದಿನ ಕಾರ್ಯ ಏನ್ ಮಾಡ್ಬೇಕು ಮಾಡ್ರಿ ಅಂತ ಹೇಳಿದಾಗ ಓಂಕಾರ ಶೆಟ್ಟಿ, ಆಯ್ತು ನಾವು ಗುರುಗಳಿಗೆ ಹೋಗಿ ಫಸ್ಟ್ ಈ ವಿಷಯ ತಿಳಿಸ್ಬರೋಣ, ನಾಳೆ ಏನು ಮಹಾದೇವಿಗೆ ಲಿಂಗ ದೀಕ್ಷೆ ಆಗ್ಬೇಕು, ಅದನ್ನ ಗುರುಗಳಿಗೆ ತಿಳಿಸ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ತನ್ನ ಮನೆಯ ಸೇವಕನನ್ನ ಕರ್ಕೊಂಡು ಮಠದ ಕಡೆ ಬೆಳಗಿನ ಜಾವ ಓಂಕಾರ ಶೆಟ್ಟಿ ತನ್ನ ಸೇವಕನ ಜೊತೆ ಹೋಗ್ತಾನೆ ಮಠದ ಕಡೆ. ಈ ಕಡೆ ಲಿಂಗಮ್ಮಕ್ಕನ ಸಂಭ್ರಮ ಶುರು ಆಗುತ್ತೆ. ಮನೆಯೆಲ್ಲ ಗುಡಿಸಿ ಒರೆಸೋದು, ಸ್ವಚ್ಛ ಮಾಡೋದು, ಎಲ್ಲರಿಗೂ ತಿಳಿಸ್ಬರೋದು, ಹೀಗೆ ಮಹಾದೇವಿ ವಿಷಯ ತಿಳಿಸ್ಬರೋದು. ಈ ತನ್ನ ಸಂಭ್ರಮದಲ್ಲಿ ಲಿಂಗಮ್ಮ ಮುಳುಗ್ತಾಳೆ. ಇನ್ನು ಮಠದ ಕಡೆ ಬರ್ತಾರಲ್ಲ, ಬೆಳಗಿನ ಪೂಜೆ ಮುಗಿಸ್ಕೊಂಡು ಪೀಠದ ಮೇಲೆ ಕೂತಿರ್ತಾರೆ. ಇನ್ನು ಬೆಳಿಗ್ಗೆ ತುಂಬಾ ಬೇಗ ಹೋಗಿರ್ತಾನೆ. ಹೋದಾಗ ಗುರುಗಳು ತಮ್ದೆಲ್ಲ ದಿನನಿತ್ಯದ ಪೂಜೆ ಎಲ್ಲ ಮುಗಿಸ್ಕೊಂಡು ಕೂತಾಗ ಓಂಕಾರ ಶೆಟ್ಟಿ ಬಂದು, ಅವರ ಸೇವಕ ಬಂದು ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಅವೇಳೆಯಲ್ಲಿ ಬಂದಿದ್ದನ್ನ ನೋಡಿ ಗುರುಗಳು ತಿಳ್ಕೊಂತಾರೆ ವಿಷಯ. ಅವಾಗ ಓಂಕಾರ ಶೆಟ್ಟಿ ಮಗಳ ವಿಷಯ ತಿಳಿಸ್ತಾರೆ. ಸೊ ಅದು ಸಹಜ ಕ್ರಿಯೆ, ಅದ್ರಲ್ಲಿ ಏನ್ ವಿಶೇಷ ಇರಲ್ಲ. ಹಾಗೆ ಓಂಕಾರ ಶೆಟ್ಟಿ ಹೇಳ್ತಾರೆ, ಗುರುಗಳೇ ಮತ್ತೆ ನಾಳೆ ಮಾದೇವಿಗೆ ದೀಕ್ಷೆ ಒಂದು ಕಾರ್ಯ ನೆರವೇರ್ಲಿ ಅಂತ ಹೇಳಿದಾಗ, ಆಗ್ಲಿ, ನಾನು ನಮ್ಮ ಸೇವಕ ಶಿವಪುತ್ರಪ್ಪನ ಕರ್ಕೊಂಡು ಹೋಗು, ಬೆಳಗ್ಗೆ ಪೂಜೆಗೆಲ್ಲ ಏನ್ ಬೇಕು ಎಲ್ಲ ತಯಾರಿ ಮಾಡ್ಕೊಡ್ರಿ ಅಂತ ತಿಳ್ಕೊಂಡು ಇವರ ಪೂಜಾ ಸೇವಕ, ಅವ್ರ ಸೇವಕ ಏನಿರ್ತಾರಲ್ಲ ಗುರುಗಳ ಸೇವಕ, ಅವ್ರ ಜೊತೆ ಓಂಕಾರ ಶೆಟ್ಟಿ ಅವ್ರ ಜೊತೆ ಮಾಡಿ ಕಳಿಸ್ಕೊಡ್ತಾರ ಅವ್ರ ಮನೆಗೆ. ಈ ಕಡೆ ಮಹಾದೇವಿ ಅಕ್ಕನಿಗೆ ಅಮ್ಮನ ಸಂಭ್ರಮ ಒಂದ್ ಕಡೆ, ಅದರಲ್ಲಿ ಅಷ್ಟು ಆಸಕ್ತಿ ಇಲ್ಲ. ಯಾವಾಗ್ಲೂ ಏನು ಲಿಂಗಮ್ಮ ಋತುಮತಿ ಆಗೋಕ್ಕಿಂತ ಮೊದ್ಲಿರಬಹುದು, ಒಂದ್ 10 ವರ್ಷ 11 ವರ್ಷ ಆದಾಗ ಸಾಧ್ಯವಾದಷ್ಟು ಎಲ್ಲಿಗಾದ್ರೂ ಕರ್ಕೊಂಡು ಹೋಗ್ತಿದ್ದ. ಏನಾದ್ರು ಹೊಸ ಬಟ್ಟೆ ತಗೋ, ಉಡು, ತೊಡು, ನೀನು ಎಲ್ರ ಹಾಗೆ ಬಟ್ಟೆ ಹಾಕು, ಸಂತೋಷದಿಂದ ಇರು. ಮತ್ತೆ ಹಾಗೆ ಇನ್ನೊಬ್ರು ಮನೆಗೆ ಪೂಜೆ ಇರ್ಬೋದು, ಅಕ್ಷತೆಗೆ ಕರ್ಕೊಂಡು ಹೋಗೋದಿರ್ಬೋದು, ಸತ್ಯನಾರಾಯಣ ಪೂಜೆ ಕರ್ಕೊಂಡು ಹೋಗೋದಿರ್ಬೋದು, ಎಲ್ಲದಕ್ಕೂ ಕರ್ಕೊಂಡು ಹೋದ್ರು ಕೂಡ ಅಷ್ಟು ಬೆರೆಯೋದಿಲ್ಲ ಯಾರು ಮಹಾದೇವಿ ಅಕ್ಕ. ಅವ್ರದೇ ಒಂದು ಆಲೋಚನಾ ರೀತಿ ಬೇರೆ, ಯಾವಾಗ್ಲೂ ದೇವರ ಸ್ಮರಣೆ, ಪೂಜೆ, ಇಂಥದ್ರಲ್ಲಿ ಆಧ್ಯಾತ್ಮಿಕ ಚಿಂತನೆಯಲ್ಲಿ ತುಂಬಾ ಆಳವಾಗಿ
ತನ್ನನ್ನು ತಾನು ತೊಡಗಿಸ್ಕೊಂಡಂತ ಬಾಲಕಿ ಅಮ್ಮ ಕರೆದುಕೊಂಡು ಹೋದಲ್ಲೆಲ್ಲ ಹೋಗ್ತಿದ್ರು, ಆದ್ರಷ್ಟು ಬೆರಿತಾ ಇರ್ಲಿಲ್ಲ. ಅವ್ರ ಮಾತಿಗೆ ಅಷ್ಟು ತಲೆ ಕೆಡಿಸ್ಕೊಂತ ಇರ್ಲಿಲ್ಲ. ಸುಮ್ನೆ ಅಮ್ಮನ ಒತ್ತಾಯಕ್ಕೆ ಹೋಗ್ತಿದ್ರು, ಬರ್ತಾ ಇದ್ರು. ಈ ರೀತಿ ಒಂದು ಬೆಳೆದಂತಹ ಮಾದೇವಿ ಅಕ್ಕ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ, ಆಧ್ಯಾತ್ಮಿಕ ದಾರಿಯಲ್ಲಿ ಹೆಚ್ಚು ಬೆಳವಣಿಗೆ ಆಗಿರ್ತಾರೆ. ಹೀಗೆ ನಡಿಬೇಕಾದ್ರೆ ಲಿಂಗ ದೀಕ್ಷೆಯ ಬಗ್ಗೆ ಹೇಳಿದ್ರಲ್ಲ ಓಂಕಾರ ಶೆಟ್ಟಿ, ನೀನ್ ಏನ್ ಮಾಡ್ತಿದ್ಯೋ ಕಾರ್ಯಕ್ರಮ ಮಾಡ್ಕೋ, ಬಟ್ ಮಗಳಿಗೆ ದೀಕ್ಷೆ ಮಾತ್ರ ಆಗ್ಲೇಬೇಕು ಗುರುಗಳ ಸಾನ್ನಿಧ್ಯದಲ್ಲಿ ಅಂತ ಹೇಳಿದಾಗ ಈ ವಿಷಯ ಕೇಳಿ ತುಂಬಾ ಸಂತೋಷ ಪಡ್ತಾರೆ ಯಾರು, ಮಹಾದೇವಿ ಅಕ್ಕ. ಅದ್ರದ್ದು ಸಂಭ್ರಮನೇ ಯಾಕಂದ್ರೆ ಅಧಿಕೃತವಾಗಿ ಅವ್ರಿಗೆ ಒಂದು ಬೇಕಾಗಿತ್ತು, ಏನು ಇಷ್ಟಲಿಂಗ ಪೂಜೆಗೆ, ಗುರುಗಳ ಸ್ಮರಣೆಗೆ, ಧ್ಯಾನಕ್ಕೆ, ಆಮೇಲೆ ಏಕಾಂತಕ್ಕೆ ಒಂದು ಅಧಿಕೃತವಾಗಿ ಒಂದು ಇದು ಅಧಿಕೃತತೆ ಅವ್ರಿಗೆ. ಯಾಕಂದ್ರೆ ಮೊದಲು ಸಹಜವಾದ ಲಿಂಗ ಧಾರಣೆ ಆಗಿತ್ತು, ಇಷ್ಟಲಿಂಗ ದೀಕ್ಷೆ ಅವ್ರಿಗೆ ಆಗಿರ್ಲಿಲ್ಲ. ಅದು ಇಷ್ಟಲಿಂಗ ದೀಕ್ಷೆ ಆಗಿದ್ದು ಋತುಮತಿ ಆದ ನಂತರ ಆಗುವಂತ ಪರಿಪಾಠ ಇದ್ದಾಗ ಈ ಒಂದು ವಿಷಯವನ್ನ ಕೇಳಿ ಮಹಾದೇವಿ ಅಕ್ಕ ತುಂಬಾ ಸಂಭ್ರಮ ಪಡ್ತಾಳೆ. ಆ ಬೆಳಗ್ಗೆ ಯಾವಾಗ ಆಗುತ್ತೋ ಅದಕ್ಕೆ ಕಾತ್ರದಿಂದ ಕಾಯ್ತಾ ಇರ್ತಾಳೆ. ಹೀಗೆ ಗುರುಗಳ ಸಾನ್ನಿಧ್ಯದಲ್ಲಿ ಅವರಿಗೆ ಲಿಂಗ ದೀಕ್ಷಾ ಕಾರ್ಯಕ್ರಮನೂ ಕೂಡ ನಡೆಯುತ್ತೆ. ಅದು ಮುಂದಿನ ಅಧ್ಯಾಯದಲ್ಲಿ ನೋಡೋಣ, ಪುನರ್ಜನ್ಮ ಅಂತ ಬರುತ್ತೆ. ತುಂಬಾ ಅದ್ಭುತವಾದ ಅಧ್ಯಾಯ. ಮಾತಾಜಿ ಅವ್ರು ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಆ ಅಧ್ಯಾಯವನ್ನ ನಾಳಿನ ದಿನ ನೋಡೋಣ ಅಂತ ತಿಳ್ಕೊಂಡು ಹೇಳ್ತಾ ಇದಿಷ್ಟು ಇವತ್ತಿನ ಚಿಂತನ. ಎಲ್ಲರಿಗೂ ಶರಣ.